ಈ ದಿನದ ದೇವರ ವಾಕ್ಯ ಕೀರ್ತನೆ 32 8ನೇ ವಚನ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ಪ್ರಿಯ ದೇವಜನರೇ, ಮನುಷ್ಯರ ಮೇಲೆ ನಮಗೆ ಅನೇಕ ಆಲೋಚನೆಗಳು ಬರುತ್ತವೆ. ಅನೇಕ ವರ್ತಿ ನಾವು ದೇವರ ಆಲೋಚನೆಯನ್ನು, ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಮರೆತು ಬಿಟ್ಟು ನಮ್ಮ ಆಲೋಚನೆಗಳ ಪ್ರಕಾರವಾಗಿ ನಡೆಯುತ್ತೇವೆ. ಆಗ ನಮ್ಮ ಜೀವಿತದಲ್ಲಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದು ಸಕ್ಸಸ್ ಆಗುವುದಿಲ್ಲ. ಏನೇ ಮಾಡಿದರೂ ಎಲ್ಲ ವಿಫಲಗೊಳ್ಳುತ್ತೇವೆ. ಆಗ ನಾವು ಅಯ್ಯೋ, ಯಾಕೆ ಹೀಗಾಯಿತು ದೇವರೇ, ನೀವು ನಮ್ಮನ್ನು ಯಾಕಪ್ಪ ನೋಡ್ತಾ ಇಲ್ಲ, ನಾನು ಎಷ್ಟು ಚಿಂತೆಯಲ್ಲಿದ್ದೇನೆ, ನಾನು ಎಲ್ಲ ಏನು ಮಾಡಿದರೂ ನನಗೆ ವಿಫಲವಾಗ್ತಾ ಇದೆ, ನನಗೆ ಜಯನೇ ಇಲ್ಲ ಎಂಬುದಾಗಿ ಮತ್ತೆ ನಾವು ದೇವರನ್ನು ಕೇಳುತ್ತೇವೆ. ಬದಲಾಗಿ ನಾವು ಒಂದು ಕ್ಷಣ ಚಿಂತಿಸಿ ನೋಡಬೇಕಲ್ಲವೇ, ನಾವು ದೇವರ ಚಿತ್ತವನ್ನು ಕೇಳಿದೆವಾ? ಏನೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ದೇವರ ಸನ್ನಿಧಾನಕ್ಕೆ ಹೋಗಿ ನಾವು ಪ್ರಾರ್ಥಿಸಿದೆವಾ? ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ಆದ್ದರಿಂದ ಪ್ರಿಯರೇ, ನೀವು ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ, ನಿಮ್ಮ ದಿನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ದೇವರ ಆಲೋಚನೆಯನ್ನು ಕೇಳಿರಿ. ಒಂದು ವೇಳೆ ನೀವು ವೈವಾಹಿಕ ಜೀವನಕ್ಕೆ ಕಾಲಿಡುವುದಾದರೆ ಅದಕ್ಕಿಂತ ಮುಂಚೆ ದೇವರಲ್ಲಿ ನೀವು ಪ್ರಾರ್ಥಿಸಿರಿ. ದೇವರಲ್ಲಿ ಕೇಳಿ, ಏನೇ ಕೆಲಸ ಮಾಡುವಾಗಲೂ, ಏನೇ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ದೇವರ ಆಲೋಚನೆಗಳಿಗಾಗಿ ನೀವು ಪ್ರಾರ್ಥಿಸಿ. ಸಾಧ್ಯವಾದರೆ ಉಪವಾಸ ಪ್ರಾರ್ಥನೆ ಮಾಡಿ ಆತನಲ್ಲಿ ಆತನ ಚಿತ್ತವನ್ನು ನೀವು ತಿಳಿದುಕೊಳ್ಳಿ. ಆಗ ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯ ಕೌನ್ಸಿಲರ್ ಆಗಿದ್ದುಕೊಂಡು ನಿಮಗೆ ಉಪದೇಶವನ್ನು ಮಾಡುತ್ತಾರೆ. ನೀವು ಹೇಗೆ ನಡೆಯಬೇಕೆಂಬುದಾಗಿ ಮಾರ್ಗವನ್ನು ಆತನು ತಿಳಿಯಪಡಿಸುತ್ತಾನೆ. ದೇವರು ನಿಮ್ಮನ್ನು ನೋಡುವ ದೇವರಾಗಿದ್ದಾರೆ. ಆತನು ನಿಮಗೆ ಆಲೋಚನೆಯನ್ನು ಹೇಳುತ್ತಾರೆ ಮತ್ತು ಪವಿತ್ರಾತ್ಮನನ್ನು ನಮಗೆ ಸಹಾಯಕರಾಗಿ ಕಳಿಸಿಕೊಡುತ್ತಾರೆ. ಅವರು ನಮಗೆ ಗೈಡೆನ್ಸ್ ಆಗಿದ್ದುಕೊಂಡು, ಒಳ್ಳೆಯ ಗೈಡರ್ ಆಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಾರೆ. ಆದ್ದರಿಂದ ಪ್ರಿಯರೇ, ಬೆಳಗಿನ ಜಾವದಲ್ಲಿ ನೀವು ಪವಿತ್ರಾತ್ಮನ ಸಹಾಯವನ್ನು ದೇವರ ಹತ್ತಿರ ಕೇಳಿಕೊಳ್ಳ್ರಿ. ನಾನು ಯಾವ ಸ್ಥಳಕ್ಕೆ ಹೋಗಬೇಕು, ನಾನು ಏನು ಮಾಡಬೇಕು, ಈ ದಿನದಲ್ಲಿ ನಾನು ಯಾವ ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳುವಾಗ ದೇವರು ನಮಗೆ ಸಹಾಯಕನಾಗಿ ಪವಿತ್ರಾತ್ಮರನ್ನು ಕಳಿಸಿಕೊಡುತ್ತಾರೆ. ಆತನು ನಮಗೆ ಸರಿಯಾದ ಮಾರ್ಗವನ್ನು ಬೋಧಿಸಿ ನಮ್ಮನ್ನು ನಡೆಸುತ್ತಾರೆ. ಈ ದಿನದಲ್ಲಿ ಈ ವಾಗ್ದಾನವನ್ನು ನಂಬುವಂಥ ನೀವೆಲ್ಲರೂ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಯಾರ್ಯಾರು ತಮ್ಮ ಆಲೋಚನೆಗಳ ಪ್ರಕಾರವಾಗಿ ನಡೆದುಕೊಂಡು ಅಪ್ಪ ಯಾವ ಕೆಲಸದಲ್ಲಿ ಅಪ್ಪ ಅವರಿಗೆ ಜಯವಿಲ್ಲದೆ ಎಲ್ಲ ಕೆಲಸಗಳು ವಿಫಲವಾಗಿ ಹೋಗ್ತಾ ಇದ್ದಾವೆ ಸ್ವಾಮಿ, ಅಂಥ ಮಕ್ಕಳು ರಾಜ್ಯ ಪಶ್ಚಾತ್ತಾಪದಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರಪ್ಪ. ಅವರ ಹೃದಯದಲ್ಲಿ ಅಪ್ಪ ಕರ್ತ ನಿಜವಾದ ಪಶ್ಚಾತ್ತಾಪ ಇದೆ ಸ್ವಾಮಿ. ಅಂತ ನಿನ್ನ ಮಕ್ಕಳನ್ನು ಮುಟ್ಟಪ್ಪ. ಅಪರಾಜನೇ, ಪವಿತ್ರಾತ್ಮ ದೇವರೇ, ನೀವು ಅವರಿಗೆ ಸಹಾಯ ಮಾಡಿರಿ. ಅವರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಹೇಗೆ ಈ ದಿನವನ್ನು ನಡೆಸಬೇಕು, ಈ ದಿನದಲ್ಲಿ ಸೈತಾನನು ತಂದು ಹಾಕುವಂಥ ಕುತಂತ್ರಗಳನ್ನು, ಶೋಧನೆಗಳನ್ನು ಯಾವ ರೀತಿ ಜಯಿಸಬೇಕು. ಆದ್ದರಿಂದ ದೇವ, ನೀನು ಈ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ಒಳ್ಳೆಯ ಆಲೋಚನೆಗಳನ್ನು ಕೊಟ್ಟು ನಡೆಸು ಸ್ವಾಮಿ. ಅವರ ಜೀವಿತ ಎಂದೆಂದಿಗಪ್ಪ ಜಯವನ್ನೇ ಕಾಣೋ ಹಾಗೆ ನೀವು ಕೃಪೆ ಮಾಡಿರಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.